ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಈ ಒಂದು ಚಾನಲ್ ಅಂದರೆ ಇವಾಗ ಇದೊಂದೇ ಚಾನಲ್ ಅಂತಲ್ಲ, ಸುಮಾರು ಥರದ ಚಾನಲ್ಗಳು ಯೂಟ್ಯೂಬಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಹಳೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ನಾವು ಮಾಡ್ತಾ ಇಲ್ಲ, ಇದು ಯೂಟ್ಯೂಬ್ ಕಡೆಯಿಂದಲೇ ಬಂದಿರುವಂಥ ರೂಲ್ಸ್ಗೋಸ್ಕರ ನಾವು ಡಿಲೀಟ್ ಮಾಡಬೇಕಾಗಿರುವಂಥದ್ದು. ಸೊ ನಾನು ಒಬ್ಬಳೇ ಮಾಡಿಲ್ಲ, ಸುಮಾರು ಜನ ಮಾಡಿದ್ದಾರೆ, ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಇದು ಈ ಒಂದು ಚಾನಲ್ ಏನಿದೆ ವೆರಿಫೈ ಟೈಮ್ ಡ್ಯೂರೇಷನಲ್ಲಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಚಾನಲಲ್ಲಿ ಕೂಡ ನಾನು ರೆಗ್ಯುಲರ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಬಟ್ ವೆರಿಫೈ ಜಾಬ್ಗಳನ್ನೇ ಹಾಕ್ಬೇಕು ಮೇನ್ ನಾವು. ಸೊ ಅದೇ ರೀತಿ ಜಾಬ್ಸ್ಗಳೇ ನಾನು ತರ್ತಾ ಇರುವಂಥದ್ದು. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬ್ಗಳಿಗೆ ಅಪ್ಲೈ ಮಾಡಿ. ಇಲ್ಲ ನಮಗೆ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಇನ್ನೂ ಬೇಕು ಅಂತಂದರೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಆ ಒಂದು ಚಾನಲ್ ಲಿಂಕನ್ನು ನಾನು ನಿಮಗೆ ನೀಡಿದ್ದೀನಿ ಇದೇ ಒಂದು ಚಾನಲ್ ಪೇಜಲ್ಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆಯೇ ಅಂತಂದರೆ ಸೊ ಅಲ್ಲಿ ಕೂಡ ಹೋಗಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇರುತ್ತೆ ಇದು ಆ್ಯಕ್ಚುಲಿ. ಸೊ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್, ಜಸ್ಟ್ ಬೆಲ್ ಐಕಾನ್ ಮಾಡ್ಕೊಂಡ್ಬಿಟ್ರೆ ಡೈಲಿ ನಾನು ಹಾಕಿರೋಂಥ ವೀಡಿಯೋಸ್ ನಿಮ್ಗೆ ಬಂದಿರುತ್ತೆ. ಸೊ ಅಲ್ಲಿ ಕೂಡ ಇವಾಗ ನಾನು ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಈ ಒಂದು ಚಾನಲ್ಗಳಲ್ಲಿ ಕೂಡ ನಾನು ರೆಗ್ಯುಲರ್ ವೀಡಿಯೋಸ್ಗಳು ಬರುತ್ತೆ, ವರ್ಕ್ ಫ್ರಮ್ ಹೋಮು ಬರುತ್ತೆ, ಗೌರ್ಮೆಂಟ್ ಜಾಬು ಬರುತ್ತೆ, ಎಲ್ಲ ಥರದ ಒಂದು ಉದ್ಯೋಗ ಮಾಹಿತಿಯಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಓಕೆ, ಐ ಹೋಪ್ ನಿಮ್ಮ ಒಂದು ಸಪೋರ್ಟ್ ಏನು ಹಳೆಯ ಒಂದು ವೀಡಿಯೋಸ್ಗಳಲ್ಲಿ ಸಿಗ್ತಾ ಇತ್ತು ಅದೇ ರೀತಿಯ ಸಪೋರ್ಟು ಮುಂದೆ ಕೂಡ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಸೊ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ. ಆ ಪ್ರಕಾರ ನಾನು ತಪ್ಪದೇ ಇಂಪ್ರೂವ್ಮೆಂಟ್ ಮಾಡಿ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಓಕೆನಾ? ಸೊ ಇವಾಗ ಇವತ್ತಿನ ಒಂದು ಮೇನ್ ಪಾಯಿಂಟಿಗೆ ಬರೋಣ. ಸೊ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಬ್ಯಾಂಕ್ ಕೊಡ್ತಾ ಇದೆ ಆ್ಯಕ್ಚುಲಿ ಕೆಲಸ. ಸೊ ಬ್ಯಾಂಕಲ್ಲಿ ನೀವೇನಾದರೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಲವಾರು ಪ್ರೊಫೈಲ್ಗಳಲ್ಲಿ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕೆಲವೊಂದು ಕಡೆ ಹೇಗಿದೆ ಅಂತಂದರೆ ನೇರವಾಗಿ ಹೋಗಿ ಬ್ಯಾಂಕಲ್ಲೇ ನೀವು ಇವಾಗ ಇಂಟರ್ವ್ಯೂನ ಕೊಡ್ಬೋದು. ಸೊ ಆ ರೀತಿ ಕೂಡ ಇದೆ. ಬಟ್ ಅದು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಯಾವುದೇ ರೀತಿ ನೀವು ಹಣವನ್ನು ಕೊಡಬೇಕಾಗಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ಅಪ್ಲೈ ಮಾಡಿದ ಮೇಲೆ ಹತ್ತಿರದಲ್ಲಿರುವಂಥ ಲೊಕೇಶನ್ ಏನಾದರೂ ನೀವು ಇದ್ದರೆ ಸೊ ನೇರವಾಗಿ ಹೋಗಿ ಬ್ಯಾಂಕಲ್ಲಿ ನೀವು ಇಂಟರ್ವ್ಯೂನ ಕೊಡ್ಬೋದು. ಮಲ್ಟಿಪಲ್ ರೋಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಈ ಬ್ಯಾಂಕ್ ಬಗ್ಗೆ ಮತ್ತು ಪ್ರೊಫೈಲ್ ಬಗ್ಗೆ ಮತ್ತು ನಿನ್ನೆ ತಾನೇ ಅಪ್ಡೇಟ್ ಬಂದಿರೋಂಥದ್ದು ಇದು. ಇವಾಗ ಆ್ಯಕ್ಟಿವ್ಲಿ ಇವತ್ತಿಂದ ಎಲ್ಲ ಇಂಟರ್ವ್ಯೂನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ನೀವು ಇವುಗಳಿಗೆ ನೋಡಿ ಅಪ್ಲೈ ಮಾಡಿ. ನಾನು ಎಲ್ಲ ಪ್ರೊಫೈಲ್ಗಳನ್ನು ತೋರಿಸ್ತೀನಿ. ಸೊ ಯಾವ ಪ್ರೊಫೈಲ್ ಇದೆ ಮತ್ತು ನಿಮ್ಮ ಎಜುಕೇಷನ್ ತಕ್ಕಂಥದ್ದು ಇದೆಯಾ ಅಂತ ನೋಡಿ. ಸೊ ನಂತರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರಾದರೂ ಹೊಸಬರಿ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಇವಾಗ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಕಡೆಯಿಂದ ಇವಾಗ ಹಲವಾರು ಪ್ರೊಫೈಲ್ಗಳಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪ್ರೊಫೈಲ್ಗಳಿಗೆ ನೀವು ನೇರವಾಗಿ ಕೂಡ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಇಂಟರ್ವ್ಯೂನ ಕೊಡ್ಬೋದು. ಸೊ ಯಾವ್ಯಾವ ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಿಳಿಸೋಕ್ಕಿಂತ ಮುಂಚೆ ಸೊ ಇಲ್ಲಿ ನೀವು ನೋಡ್ತಾ ಇರೋದೊಂದು ಔಟ್ ಬೌಂಡ್ ಸೇಲ್ಸ್ಗೋಸ್ಕರ ಕೂಡ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರೊಫೈಲ್ ಅಲ್ಲ, ಸುಮಾರು ಪ್ರೊಫೈಲ್ಗಳಿದೆ. ನಿಮಗೆ ಯಾವ ಸೂಟ್ ಆಗುತ್ತೋ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇದು ನಾನು ಹೇಳ್ತಾ ಇರೋಂಥದ್ದು BDE ಪ್ರೊಫೈಲ್ ಹೇಳ್ತಾ ಇರೋಂಥದ್ದು. ಸೊ BDE ಪ್ರೊಫೈಲ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಮೇನ್ ಅಂತಂದ್ರೆ ನಾವು ಇವಾಗ ಆನ್ಲೈನ್ ಅಪ್ಲೈ ಮಾಡ್ತೀವಿ, ನಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಂತರ ಇಂಟರ್ವ್ಯೂದಲ್ಲಿ ನೀವು ಸೆಲೆಕ್ಷನ್ ಆಗಬೇಕಷ್ಟೇ. ಆ್ಯಂಡ್ ನಿಮ್ದು ಏನೇ ಡೌಟ್ ಇದ್ರೂ HR ಜೊತೆ ಮಾತಾಡ್ಕೊಳ್ಳಿ. ಆ್ಯಂಡ್ ಇದು ರಿಮೋಟ್ ಜಾಬ್ ಅಲ್ಲ, ಇದು ನಿಮಗೆ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಆಫೀಸಲ್ಲಿ ಮೇ ಬಿ ಅವ್ರು ನಿಮಗೆ ಜಾಗ ಕೊಡ್ಬೋದು ಅಂತ ಅನ್ಕೋತೀನಿ. ಒಂದು ಸ್ಪೇಸ್ ಅಂತ ಇರುತ್ತೆ, ಒಂದು ಟೇಬಲ್ ಒಂದು ಚೇರ್ ಕೊಟ್ಟು ಒಂದು ಸ್ಪೇಸ್ ಮಾಡಿರ್ತಾರೆ. ಸಪೋಸ್ ಅಲ್ಲಿ ಕೊಡ್ತಾರಾ ಅಥವಾ ನಿಮಗೆ ಯಾವ ರೀತಿ ಮಾಡೋಕ್ಕೆ ಹೇಳ್ತಾರೆ ಅಂತ ಅವರೇ ನಿಮಗೆ HR ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ನಿಮ್ಮ HR ಜೊತೆ ಡಿಸ್ಕಸ್ ಮಾಡಿ. ಆ್ಯಂಡ್ ಇಲ್ಲಿ ಔಟ್ ಬೌಂಡ್ ಸೇಲ್ಸ್ ಅಂತ ಹೇಳಿದ್ದಾರೆ. ನಾನು ಒಂದು ಈ ಪ್ರೊಫೈಲ್ ಹೇಳ್ತಾ ಇದ್ದೀನಿ, ಎಲ್ಲರೂ ಅಪ್ಲೈ ಮಾಡುವಂಥದ್ದು ಔಟ್ ಬೌಂಡ್ ಸೇಲ್ಸ್ ಇದೆ. ಆ್ಯಕ್ಚುಲಿ ಔಟ್ ಬೌಂಡ್ ಸೇಲ್ಸ್ ಅಂದರೆ ಡೇಟಸ್ಗಳು ಕೊಡ್ತಾರೆ, ಕಾಂಟ್ಯಾಕ್ಟ್ ನಂಬರ್ಸ್ಗಳಿರುತ್ತೆ, ನಾವೇ ಖುದ್ದಾಗಿ ಅವರಿಗೆ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮಿನಿಮಮ್ ಎಷ್ಟು ಮಾಡ್ಬೋದು ಅಂತಂದರೆ ಡೈಲಿ ಟು ಡೈಲಿ 250ರಿಂದ 350ವರೆಗೂ ಮಾಡ್ಬೋದು. ಓಕೆ, ಸೊ ಮೇ ಬಿ ಅವ್ರದ್ದು ಆ ರೀತಿ ಇರ್ಬೋದು ಅಂತ ಅನ್ಕೋತೀನಿ. ಇದನ್ನೆಲ್ಲ ಕ್ಲಿಯರಿಟಿ ನಿಮಗೆ HR ಮಾಡ್ತಾರೆ ಆ್ಯಕ್ಚುಲಿ. ಸೊ ಯಾಕೆಂದರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದೇ ಮಿನಿಮಮ್ ಅಂದರೆ 250 ಆದರೂ ನೀವು ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡೋದಿರುತ್ತೆ. ಸೊ ಔಟ್ ಬೌಂಡ್ ಸೇಲ್ಸ್ ಇರುವಂಥದ್ದು ಇದು. ಸೊ ಇಲ್ಲಿ ನಿಮಗೆ ಅಪರ್ಚುನಿಟಿ ಏನಂತಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಅವರು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಇಂಡಸ್ ಲ್ಯಾಂಡ್ ಬ್ಯಾಂಕಲ್ಲೇ ಬ್ಯಾಂಗ್ಳೂರಲ್ಲಿ ಇವಾಗ ಬಸವನಗುಡಿಯಲ್ಲಿ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದೇ ಬ್ರಾಂಚ್ ಅಲ್ಲ, ಸುಮಾರು ಬ್ರಾಂಚ್ಗಳಲ್ಲಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನಾವು ಸ್ವಲ್ಪ ಚೆಕ್ ಮಾಡೋಣ. ಇಲ್ಲಿ ನೋಡಿ ನ್ಯೂ ಟು ಬ್ಯಾಂಕ್ ಕಸ್ಟಮರ್ ಆ್ಯಂಡ್ ಪರ್ಸ್ಯೂ ನ್ಯೂ ಬಿಸ್ನೆಸ್ ರಿಲೇಷನ್ಶಿಪ್. ಹೊಸದಾಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿರ್ತಾರಲ್ವ ಬ್ಯಾಂಕಿಗೆ, ಸೊ ಅವ್ರಿಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ನೀಡೋದು, ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಇದೆಲ್ಲ ಮೇನ್ ನಿಮ್ಮದು ಕೆಲಸ ಇರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಇದು ಜಾಸ್ತಿ ಜನರಿಗೆ ರೀಚ್ ಆಗೋ ಥರ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳಿರುವಂಥದ್ದು. ಸೊ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅದೇ ರೀತಿ ನೀವು ಇಲ್ಲಿ ಕೆಲಸ ಮಾಡೋದಿರುತ್ತೆ. ಟು ಇನ್ಕ್ರೀಸ್ ದಿ ಕಸ್ಟಮರ್ ಬೇಸ್ ಬೈ ಡೆವಲಪಿಂಗ್ ಬಿಸ್ನೆಸ್ ರಿಲೇಷನ್ಶಿಪ್ ವಿತ್ ಎಕ್ಸಿಟ್ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ನೀವು ಒಂದು ರೀತಿಯಿಂದ ಒಂದು ಬ್ಯಾಂಕಿಂಗ್ ಒಂದು ಪ್ರಾಡಕ್ಟ್ಗಳ ಒಂದು ಸೇಲ್ಸ್ ರಿಲೇಟೆಡ್
ರಿಲೇಟೆಡ್ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಏಜ್ ಕ್ರೈಟೇರಿಯಾ ಹೇಳಿದರೆ ಮಿನಿಮಮ್ ಅಂದರೆ ನಿಮಗೆ 25 ವಯಸ್ಸಿನ ಮೇಲ್ಪಟ್ಟವ್ರು ಇವರು ಬೇಕಾಗಿದ್ದಾರೆ. 18 ವಯಸ್ಸು ಅಥವಾ 22 ವಯಸ್ಸಿನ ಮಕ್ಕಳನ್ನ ತೊಗೊಳ್ಳೋದಿಲ್ಲ. ಸೊ ಇಲ್ಲಿ ಮಿನಿಮಮ್ ಅಂದರೆ 25 ವಯಸ್ಸಿನ ಮೇಲ್ಪಟ್ಟವರು ಈ ಒಂದು ಪ್ರೊಫೈಲ್ಗೆ ಬೇಕು. ಬೇರೆ ಪ್ರೊಫೈಲ್ಗೆ ಮೇ ಬಿ ಬೇರೆ ಬೇರೆ ಏಜ್ ಲಿಮಿಟೇಷನ್ ಇರ್ಬೋದು. ಒಂದು ಸಾರಿ ಚೆಕ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಲೊಕೇಶನ್ ಬಂದುಬಿಟ್ಟು ಇದು BDA ಪ್ರೊಫೈಲ್ಗೆ ಬ್ಯಾಂಗ್ಳೂರಲ್ಲೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೇರವಾಗಿ ನೀವು ಬ್ಯಾಂಗ್ಳೂರು ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ಅದು ಬ್ಯಾಂಕಲ್ಲಿ ಸಿಗುತ್ತೆ, ನಾವು ಮಾಡ್ತೀವಂದರೆ. ಸೊ ಇದು ಒಂದು ಒಳ್ಳೆಯ ಆಪರ್ಚುನಿಟಿ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದೊಂದು ಕೂಡ ಇಲ್ಲಿ ನೋಡಿ ಹಲವಾರು ಪ್ರೊಫೈಲ್ಗಳಿಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಅಂದರೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ ಬಗ್ಗೆ ಹೇಳೋದಾದರೆ ನಿಮಗೆ ಮೇನ್ ಅಂದರೆ ಲೋಕಲ್ ನೀವಿರುವಂಥ ಒಂದು ಜಾಗದಲ್ಲಿ ಲೋಕಲ್ಲಾಗಿ ಒಂದು ಕನ್ವೆನ್ಸ್ ಆಯಿತು, ಲೋಕಲ್ ಕನ್ವೆನ್ಸ್ ಕೊಡ್ತಾರವರು ಬ್ಯಾಂಕ್ನವರು, ಪ್ಲಸ್ ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಸೊ ಇನ್ಸೆಂಟಿವ್ ನಿಮಗೆ ಇದು ಯಾಕಂದರೆ ಸೇಲ್ಸ್ ಪ್ರೊಫೈಲ್ ಅಲ್ವಾ, ಹೀಗಾಗಿ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ. ಆ್ಯಂಡ್ ರೋಲ್ ಬಗ್ಗೆ ಹೇಳೋದಾದರೆ ಸೇಲ್ಸ್ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ನಿಮಗೆ ಒಂದು ರೋಲ್ ಬಗ್ಗೆ ನಿಮಗೆ ಜಾಯ್ನಿಂಗ್ ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇದೊಂದು ಕೂಡ ಈ ಒಂದು ಫಂಕ್ಷನಲ್ ಏರಿಯಾ ಬಗ್ಗೆ ಹೇಳೋದಾದರೆ ಫೀಲ್ಡ್ ಸೇಲ್ಸು ಮತ್ತು ರಿಟೇಲು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಿ. ಓಕೆ, ಸೊ ಒಂದು ರೀತಿಯಿಂದ ಇದು ಕಂಪ್ಲೀಟ್ಲಿ ನಿಮಗೆ ಒಂದು ಏನು ಜಾಬ್ ಸಿಗ್ತಾಯಿದೆ ಇದು ಬ್ಯಾಂಕ್ ಕಡೆಯಿಂದಲೇ ಸಿಗ್ತಾ ಇದೆ. ಸೊ ಇದು ಒಂದು ವೆರಿಫೈ ಜಾಬು. ಸೊ ಇದು ಒಂದು ವಿಡಿಯೋ ಮಾಹಿತಿನ ನೀಡೋ ಉದ್ದೇಶ ಒಂದೇ ಒಂದಂದರೆ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ನಾನು ಇಲ್ಲಿ ಕೊಡ್ತಾ ಇರುವಂಥದ್ದು ಮಾಹಿತಿ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇದು ಸೇಲ್ಸು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡೇ ವರ್ಕ್ ಇರುವಂಥದ್ದು. ಸೇಲ್ಸ್ ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ಇದರಲ್ಲಿ ನಿಮಗೆ ಇನ್ಸೆಂಟಿವ್ ಕೂಡ ಸಿಗ್ತಾ ಇರುತ್ತೆ. ಮತ್ತು ಇದು ಫುಲ್ ಟೈಮ್ ಜಾಬು ಅಥವಾ ಟೆಂಪ್ರರಿ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋಬೋದು ಅವರು. ಸೊ ಅವ್ರು ಇನ್ನೂ ಕ್ಲಿಯರಾಗಿ ಹೇಳಿಲ್ಲ ಫುಲ್ ಟೈಮು ಅಂತ ಹೇಳಿ. ಪಾರ್ಟ್ ಟೈಮ್ ಇರೋಲ್ಲ, ಇದು ಫುಲ್ ಟೈಮ್ ಇರುತ್ತೆ. ಓಕೆ, ಬಟ್ ಆದರೆ ಟೆಂಪ್ರರಿ ಅಥವಾ ಪಾರ್ಟ್ ಟೈಮ್ ತೊಗೋತಾರೆ. ಮತ್ತು ಇದು ಮೇನ್ ಅಂತಂದರೆ ಪ್ರೀ ಸೇಲ್ಸ್ ಅಂತ ಇರುತ್ತೆ. ಓಕೆ, ಸೊ ಎಜುಕೇಷನ್ ಬಗ್ಗೆ ನಾವು ಮಾತಾಡಿದರೆ ಇಲ್ಲಿ ನೋಡಿ ಮೇನ್ ಅಂತಂದರೆ MBA PGDM ಯಾರಾದರೂ ಮಾಡಿದ್ದೀರಂತಂದರೆ ಸೊ ಅಂಥವ್ರು ಈ ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ನಾವು ಅಪ್ಲೈ ಮಾಡೋಕ್ಕಾಗಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಬಟ್ ಇಲ್ಲಿ ನಾನು ಹೇಳೋದಂತಂದರೆ ಇದು ಒಂದೇ ಪ್ರೊಫೈಲ್ ಅಲ್ಲ, ಜಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಸೈಡಲ್ಲಿ. ಜಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬ್ಯಾಂಗ್ಳೂರಿಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅದಂತೂ ಕೂಡ ಇಲ್ಲಿ ನೋಡಿ ಬ್ಯಾಂಗ್ಳೂರಲ್ಲೇ ಬೇರೆ ಬೇರೆ ಒಂದು ಡಿಫ್ರೆಂಟ್ ಜಾಗದಲ್ಲಿ ಕೂಡ ಹೈರಿಂಗ್ ಮಾಡ್ತಾರೆ. ಅವ್ರು ಬ್ರಾಂಚಸ್ಗಳು ಇರುತ್ತಲ್ವ, ಆ ಬ್ರಾಂಚ್ಗಳಲ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಜಸ್ಟ್ ಬಂದರೆ ಇಂಟರ್ನ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ಅವರು. ಓಕೆ, ಸೊ ಇಂಟರ್ನ್ಶಿಪ್ ಅಂತ ಹೇಳ್ಬಿಟ್ಟು ಸೊ ನಂತರ ಇಲ್ಲಿ ಆಫೀಸರ್ ಕಸ್ಟಮರ್ ಸರ್ವಿಸ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ಗೋಸ್ಕರ ಸಪ್ರೇಟಾಗಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇಂಡಸ್ ಲ್ಯಾಂಡಲ್ಲೇ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಜಸ್ಟ್ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಅಂತಂದರೆ ಇದು ಕೂಡ ಯಾವುದೇ ರೀತಿ ರಿಮೋಟ್ ಜಾಬ್ ಅಲ್ಲ, ನೇರವಾಗಿ ಬ್ಯಾಂಕ್ ಜೊತೆ ನೀವು ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಮುಂಬೈ ಲೊಕೇಶನ್ಗೆ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಮೇನ್ ಅಂತಂದರೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಈ ಪ್ರೊಫೈಲ್ಗೂ ಕೂಡ ಇವರು ಇವಾಗ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡಿ ಎಕ್ಸೈಟಿಂಗ್ ಕರಿಯರ್ ಅಪರ್ಚುನಿಟಿ ಇನ್ ಕಾರ್ ಲೋನ್ಸ್ ಎಲ್ಲ ತೊಗೋತಾ ಇರ್ತಾರಲ್ವ, ಸೊ ಆ ರಿಲೇಟೆಡ್ ಕೂಡ ಇಲ್ಲಿ ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಭೂಪಾಲಲ್ಲಿ ಮಾಡ್ತಾ ಇದ್ದಾರೆ, ಬಟ್ ಆದರೆ ಬ್ಯಾಂಗ್ಳೂರಲ್ಲಿ ನಾನು ಹೇಳಿರುವಂಥ ಜಾಗದಲ್ಲಿ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇದೊಂದು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇಂಡಸ್ ಲ್ಯಾಂಡ್. ಓಕೆ, ಸೊ ಇಲ್ಲಿ ಸುಮಾರು ಥರದ ಪ್ರೊಫೈಲ್ಗಳಿದೆ, ಒಂದಲ್ಲ ಎರಡಲ್ಲ. ಜಸ್ಟ್ ನೀವು ಇವ್ರದ್ದೇ ಒಂದು ಪೇಜಿಗೆ ಹೋದರೂ ಕೂಡ ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ಒಂದು ಮ್ಯಾನೇಜರ್ ಆಗಿ ಕೂಡ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಥರದ ಪ್ರೊಫೈಲ್ಗಳಿದೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ನಂತರ ನೀವು ಇದಕ್ಕೆ ಬೇಕಂದರೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ನೀವು ಇದಕ್ಕೆ ನೋಡಿಕೊಂಡು ಒಂದು ಸಾರಿ ಅಪ್ಲೈ ಮಾಡಿ. ಓಕೆನಾ, ಸೊ BDA ಪ್ರೊಫೈಲ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಅದು ಬ್ಯಾಂಗ್ಳೂರಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ಒಂದು ಜಾಗದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಇಲ್ಲಿ ಇಂಟರ್ವ್ಯೂ ತೊಗೋತಾ ಇದ್ದಾರೆ. ಸೊ ಇದು ಏನಾದರೂ ನೀವು ಸೀರಿಯಸ್ ಇದ್ದರೆ ಜಾಬ್ ಬೇಕು ಅನ್ನೋದಿದ್ದರೆ ಸೊ ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಸೊ ಹೇಗೆ ಅಪ್ಲೈ ಮಾಡ್ಕೊಳೋದು ಇಲ್ಲಿ ಆಪ್ಷನ್ಸ್ ಎಲ್ಲ ಸಿಗ್ತಾ ಇದೆ. ರಿಜಿಸ್ಟರ್ ಟು ಅಪ್ಲೈ, ಓಕೆ, ಲಾಗಿನ್ ಟು ಅಪ್ಲೈ. ಸೊ ಇದನ್ನು ನೋಡ್ಕೊಂಬಿಟ್ಟು ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಮತ್ತು ಅಪ್ಲೈ ಮಾಡುವಾಗ ಏನಾದರೂ ನಿಮಗೆ ಸಮಸ್ಯೆ ಬಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಎಲ್ಲರೂ ಕಾಮೆಂಟಿಗೆ ನಾನು ಉತ್ತರಿಸೋದಕ್ಕೆ ಪ್ರಯತ್ನ 100% ಮಾಡ್ತಾ ಇರ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.